ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧ ಈ ದೇಶದ ಜನನಾಯಕ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ದೇಶಾದ್ಯಂತ ಜನಸಾಮಾನ್ಯರ ಕಳ್ಳತನದ ವಿರುದ್ಧ ಈ ದೇಶಾದ್ಯಂತ ಇವತ್ತು ಬೃಹತ್ತಾದಂತಹ ಹೋರಾಟವನ್ನ ಇವತ್ತು ನಡೆಸ್ತಾ ಇದ್ದಾರೆ. ಇದಕ್ಕೆ ಬೆಂಬಲವಾಗಿದ್ದುಕೊಂಡು ಯುವ ಕಾಂಗ್ರೆಸ್ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ವತಿಯಿಂದ ಬೃಹತ್ತಾದಂತಹ ಪಂಜಿನ ಮೆರವಣಿಗೆಯನ್ನ ನವಭಾರತ ಸರ್ಕಲ್ನಿಂದ ಈ ದೇಶದ ಪಿತಾಮಹ ಮಹಾತ್ಮ ಗಾಂಧಿ ವೃತ್ತದವರೆಗೂ ಕೂಡ ನಮ್ಮೊಂದಿಗೆ ಹೆಜ್ಜೆ ಹಾಕಿಕೊಂಡು ಬಂದಂತಹ ಎಲ್ಲ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಮತದಾರ ಬಾಂಧವರಿಗೆ ಹಾಗೂ ಕಾಂಗ್ರೆಸ್ ಪಕ್ಷದ ಹಿತೈಷಿಗಳಿಗೆ, ಅಭಿಮಾನಿಗಳಿಗೆ, ಕಾಂಗ್ರೆಸ್ ಪಕ್ಷದ ನಾಯಕರಿಗೆ, ವಿಶೇಷವಾಗಿ ಯುವ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಪ್ರಥಮವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬಂಧುಗಳೇ, ಈ ದೇಶದ ಯುವ ಶಕ್ತಿ ಅದು ರಾಹುಲ್ ಗಾಂಧಿ, ಈ ದೇಶದ ಸತ್ಯದ ನಾಯಕ ಅದು ರಾಹುಲ್ ಗಾಂಧಿ, ಈ ದೇಶದ ಹೋರಾಟದ ನಾಯಕ ಅದು ರಾಹುಲ್ ಗಾಂಧಿ, ಈ ದೇಶದ ನ್ಯಾಯದ ನಾಯಕ ಅದು ರಾಹುಲ್ ಗಾಂಧಿ, ಈ ದೇಶದ ಬಡವರ ನಾಯಕ ಅದು ರಾಹುಲ್ ಗಾಂಧಿ, ಈ ದೇಶದ ಸಮಾನತೆಯ ನಾಯಕ ರಾಹುಲ್ ಗಾಂಧಿ, ಈ ದೇಶದ ಪ್ರಜಾಪ್ರಭುತ್ವದ ರಕ್ಷಕ ಅದು ರಾಹುಲ್ ಗಾಂಧಿ, ಈ ದೇಶದ ಸಂವಿಧಾನದ ರಕ್ಷಕ ಅದು ರಾಹುಲ್ ಗಾಂಧಿ. ಅಂತಹ ನಾಯಕರ ವಿರುದ್ಧ ಈ ದೇಶದ ಚುನಾವಣಾ ಆಯೋಗದ ಮುಖ್ಯಸ್ಥರಾಗಿರ್ತಕ್ಕಂತಹ ಗಣೇಶ್ ಕುಮಾರ್ ಅವರು ಹೇಳ್ತಾರೆ, ನೀವು ಈ ದೇಶದ ಜನರ ಮುಂದೆ ನೀವು ಕ್ಷಮೆಯನ್ನ ಯಾಚಿಸಬೇಕು ಹೇಳುವಂತಹ ಶಬ್ದವನ್ನ ಇವತ್ತು ಉಚ್ಚರಿಸಿದಾಗ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಯುವ ಕಾಂಗ್ರೆಸ್ನ ಎಲ್ಲ ಯುವಕರು ಇವತ್ತು ಹೇಳಲಿಕ್ಕಿರುವಂತದ್ದು, ಬಂಧುಗಳೇ, ಇವತ್ತು ಹೇಳಲಿಕ್ಕಿರುವಂತದ್ದು ಈ ಸರ್ಕಾರವನ್ನ ರಚಿಸಲಿಕ್ಕೆ ಸಹಕಾರಿಯಾದಂತಹ ನರೇಂದ್ರ ಮೋದಿ ಅವರು ಈ ದೇಶದ ಮುಂದಿನ ದಿನಗಳಲ್ಲಿ ಈ ದೇಶದ ಜನರನ್ನು ಉದ್ದೇಶಿಸಿ ಇವತ್ತು ಕ್ಷಮೆಯನ್ನ ಯಾಚಿಸ್ತಾರೆ ಹೇಳುವಂತ ಶಬ್ದವನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ನಮಗೆ ಗೊತ್ತಿರಬಹುದು, ರಾಹುಲ್ ಗಾಂಧಿ ಈ ದೇಶದಾದ್ಯಂತ ಇವತ್ತು ಸಂಚಾರ ಮಾಡಿಕೊಂಡು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಸರಿಸುಮಾರು 3570 ಕಿಲೋಮೀಟರ್ಗಳ ಕಾಲ ಸರಿಸುಮಾರು 150 ದಿನಗಳನ್ನ ಸಂಚರಿಸಿಕೊಂಡು ಈ ದೇಶದ ಉದ್ದಗಲಕ್ಕೂ ಕೂಡ ಇದು ದ್ವೇಷದ ಒಂದು ಮೂಲೆ ಇದ್ದಂತಹ ಸಂದರ್ಭದಲ್ಲಿ ಇವತ್ತು ಪ್ರೀತಿಯನ್ನ ಹಂಚಿದಂತಹ ಒಬ್ಬ ನಾಯಕರಿದ್ರೆ ಅದು ಸನ್ಮಾನ್ಯ ರಾಹುಲ್ ಗಾಂಧಿ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಇಚ್ಛಿಸ್ತಾ ಇದ್ದೇನೆ. ಆದ್ದರಿಂದ ಈ ಜಿಲ್ಲೆಯ ಎಲ್ಲ ಯೂತ್ ಕಾಂಗ್ರೆಸ್ನ ನಾಯಕರು ಇವತ್ತು ಶಪಥವನ್ನ ಮಾಡಿದ್ದಾರೆ. ಪ್ರತಿ ಮತಗಟ್ಟೆಯಲ್ಲೂ ಪ್ರತಿ ಬೂತಲ್ಲೂ ಕೂಡ ಮತದಾನದ ಒಂದು ಜವಾಬ್ದಾರಿಯನ್ನ ಯೂತ್ ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ಳಲಿಕ್ಕಿದೆ ಹೇಳುವಂತ ಸ್ಪಷ್ಟವಾದಂತಹ ಸಂದೇಶವನ್ನ ಇವತ್ತು ಈ ವೇದಿಕೆ ಮುಂದೆ ನಾವು ನೀಡ್ತಾ ಇದ್ದೇವೆ. ಆದ್ದರಿಂದ ಈ ಹೋರಾಟ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮದು ಪ್ರಾರಂಭವಾಗಿದೆ ಮಾತ್ರ, ಇದು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ, ಪ್ರತಿ ತಾಲೂಕಲ್ಲೂ, ಪ್ರತಿ ಗ್ರಾಮದಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಮತ ಕಳ್ಳತನದ ವಿರುದ್ಧ ಜನಜಾಗೃತಿಯನ್ನ ಮೂಡಿಸುವಂತಹ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಳ್ಳಲಿಕ್ಕಿದ್ದೇವೆ ಹೇಳುವಂತಹ ವಿಚಾರವನ್ನ ಮಾತ್ರ ಪ್ರಸ್ತಾಪಿಸುತ್ತಾ, ಜೈ ಯೂತ್ ಕಾಂಗ್ರೆಸ್, ಜಿಂದಾಬಾದ್ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, ಜಿಂದಾಬಾದ್.